ಸೊ ಇದಕ್ಕೆಲ್ಲ ಕಾರಣ ಅವರ ವಿರೋಧಿಗಳು ಅಲ್ಲ, ಪ್ರತಿಪಕ್ಷ ನಾಯಕರು ಅಲ್ಲ, ಇದಕ್ಕೆ ಕಾರಣ ನೀವೇ, ನಿಮ್ಮ ಹುಚ್ಚು ವಾಂಛೆ. ಖಂಡಿತ ಹೌದು, ಇವರೇ ಮಾಡ್ಕೊಂಡಿದ್ದು. ಹೈಕಮಾಂಡ್ ಮೇಲೆ ಬಿಜೆಪಿ ಶಾಸಕರು ಒತ್ತಡ ಹೇರ್ತಾ ಇದ್ದಾರೆ. ನನ್ಗಿನ್ನೂ ನೆನಪಿದೆ, ಅಮಿತ್ ಶಾ ಅವರು ಹೇಳ್ತಾ ಇದ್ರು, ಏನೋ ರಮೇಶ್ ಜಾರಕಿಹೊಳಿ ಅವರು ಎಂತಹ ಅದ್ಭುತವಾದಂತ ತೀರ್ಮಾನ ತೆಗೆದುಕೊಂಡ್ರು, ಬಳ್ಳಾರಿಯಲ್ಲಿ ನನ್ನನ್ನ ಭೇಟಿ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಅವರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ಅಂಡ್ ಇವರೆಲ್ಲರಿಂದ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತೇನ್ ಹೇಳ್ತಾರ ಅವರೆಲ್ಲ, ಒಂದು ಗೌರವ ಇದ್ದಿತ್ತು ಇವ್ರ ಮೇಲೆ, ಪಕ್ಷದಲ್ಲಿತ್ತು. ಯಾಕಂದ್ರೆ ಇವರೆಲ್ಲ ಸೇರಿ ನಮ್ಮನ್ನ ಅಧಿಕಾರಕ್ಕೆ ತಂದ್ರು ಅಂತ. ಇವತ್ತು ಇವರೇ ನಮ್ಮ ಒಂದು ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ. ಇವರೇ ನಮ್ಮ ಪಕ್ಷದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಮಾಡ್ತಾ ಇದ್ದಾರೆ. ಇವರಿಂದಲೇ ನಮಗೆ ತಲೆ ತಗ್ಗಿಸುವಂತ ಆಯ್ತಲ್ಲ ಅನ್ನುವಂತಹ ನೋವು, ಬೇಸರ ಮೋಸ್ಟ್ಲಿ ಯಾರಲ್ಲೂ ಇಲ್ಲ. ಆಡಳಿತದಲ್ಲಿರೋರು ಇದ್ದಿದ್ದರೆ ಇಷ್ಟೊತ್ತಿಗಾಗ್ಲೇ ಅದರ ಬಗ್ಗೆ ಬಹಳಷ್ಟು ಕಮೆಂಟ್ಸ್ ಬಂದಿರೋವು. ಅಂಡ್ ಮೋರ್ ಓವರ್, ಬಿಜೆಪಿಯಲ್ಲಿರುವಂತಹ ಮಹಿಳಾ ನಾಯಕಿಯರು ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಶೋಭಾ ಕರಂದ್ಲಾಜೆ ಮೇಡಮ್ ಮಾತಾಡಿ, ಎಲ್ಲ ವಿಚಾರಗಳನ್ನ ಮಾತಾಡ್ತೀರಾ? ಇದನ್ನು ಮಾತಾಡಿ, ನಿಮ್ಮ ಪಕ್ಷದ ಒಳಗಿನ ಆಂತರಿಕ ವಿಚಾರವನ್ನ ಅಲ್ವಾ. ಕೆಲಸ ಕೊಡಿಸ್ತೀನಿ ಅಂತ ಕಾಮದ ಆಸೆಗೆ ಲೈಂಗಿಕವಾಗಿ ನನ್ನನ್ನು ದೌರ್ಜನ್ಯಕ್ಕೆ ಒಳಪಡಿಸಿದ್ರು ಅಂತ ಒಬ್ಬ ಹೆಣ್ಣುಮಗಳು ಸಾಮಾಜಿಕ ಕಾರ್ಯಕರ್ತರ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ ಅಂದ್ರೆ ಇದಕ್ಕಿಂತ ಅವಮಾನ ಬೇಕೇನ್ರಿ? ಇದಕ್ಕಿಂತ ಅವಮಾನ ಬೇಕಾ? ಸತ್ಯಾಸತ್ಯತೆ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ನಡೀಬೇಕು, ಪಾರದರ್ಶಕವಾಗಿ ನಡೀಬೇಕು. ಇದೇ ಜಾಗದಲ್ಲಿ ಬೇರೆ ಕಾಮನ್ ಮೆನ್ ಇದ್ದಿದ್ರೆ ಅದರ ಸಂಗತಿನೇ ಬೇರೆ ಆಗೋದು. ಆಲ್ ರೈಟ್, ಅಲ್ಲ ಇದು ರಾಜಕೀಯವಾಗಿ ಏನೇನ್ ಬದಲಾವಣೆಗಳಿಗೆ ಕಾರಣ ಆಗ್ಬೋದು? ಇಲ್ಲಿಯವರೆಗೆ ಇವರು ಸೈಲೆಂಟ್ ಆಗಿರೋದು ನೋಡಿದ್ರೆ, ಇಲ್ಲಿಯವರೆಗೆ ಇವರು ಯಾವುದೇ ರೀತಿಯಾದಂತ ರಿಯಾಕ್ಟ್ ಮಾಡದೇ ಇರೋದನ್ನ ನೋಡಿದ್ರೆ ಐ ಆಮ್ ವೆರಿ ಸರ್ಪ್ರೈಸ್ ಟು ಸಿ ದಿಸ್. ಓಕೆ, ಅಲ್ಲ ಋಣದಲ್ಲಿ ಇದೆ, ಹೌದು, ಖಂಡಿತ ಇವರು ಋಣದಲ್ಲಿದ್ದಾರೆ. ಹಾಗಂತ ಹೇಳಿ ಇಂಥ ವಿಚಾರಗಳಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾರ ಅಂತ? ಏನ್ ಋಣ ರೀ? ಅಲ್ಲ, ಇವರಿಂದ ಸರ್ಕಾರ ಬಂತು, ಇವರು 15 ಜನ ಬಂದ್ರು ಅಂತ ಹೇಳಿ ಎಲ್ಲ ಒಂದು ಇರ್ಬೋದು. ಈ ತರ ವಿಷಯದಲ್ಲಿ ಅಲ್ಲ, ಈ ತರ ಮಾಡಬಾರ್ದು ಕೆಲಸಗಳನ್ನ ಮಾಡಿದರೆ ಅದನ್ನ ಸಹಿಸ್ಕೊಂಡು ಋಣ ಅಂತ ಸುಮ್ನೆ ಬಿಡಕ್ಕಾಗತ್ತಾ? ಸುಮ್ನೆ ಬಿಡಕ್ಕಾಗತ್ತಾ? ಹಂಗೇನಾದ್ರೂ ಇವರನ್ನ ಪ್ರೊಟೆಕ್ಟ್ ಮಾಡಿದ್ರೆ ಅವ್ರಿಗಿಂತ ಲಜ್ಜೆಗೆಟ್ಟ ನೀತಿಗೆಟ್ಟವ್ರು ಬೇರೆ ಯಾರು ಇರಲ್ಲ. ದಟ್ಸ್ ಫಾರ್ ಶ್ಯೂರ್. ಅಂಡ್ ಡೆಫಿನೆಟ್ಲಿ ಇದು ಬಿಜೆಪಿಗೆ ಅವಮರ್ಯಾದೆ, ಅವಮಾನ. ಈ ತರದ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಅಂಡ್ ಈ ಸಿಡಿ ಅನ್ನೋದು ಅವ್ರದೇ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಆಗಿದೆ. ಯತ್ನಾಳ್ ಅವರು ಪದೇ ಪದೇ ಸಿಡಿ ತೋರಿಸಿ ಮಂತ್ರಿಗಳಾಗಿದ್ದಾರೆ, ಕಣ್ಣಿಂದ ನೋಡಕ್ ಆಗೋದಿಲ್ಲ, ಅಶ್ಲೀಲವಾದಂತಹ ಸಿಡಿ ಅಂತ ಹೇಳೋದ್ರ ಮೂಲಕ ಈಗಾಗಲೇ ಬಿಜೆಪಿಯಲ್ಲಿ ಸಿಡಿ ಅಲ್ಲೋಲ ಕಲ್ಲೋಲ ಇದ್ದೇ ಇದೆ. ಅದರ ಮಧ್ಯೆ ಇವತ್ತು ಈ ರೀತಿ ಬಹಿರಂಗವಾಗಿ ಸಿಡಿ ಸ್ಫೋಟಗೊಂಡು ಈ ರೀತಿಯ ದೃಶ್ಯಗಳು ಹೊರಬಂದ ಮೇಲೂ ಇವ್ರ ಋಣ ನಮ್ಮ ಮೇಲೆ ಇದೆ ಅಂತ ಇವ್ರನ್ನ ಪ್ರೊಟೆಕ್ಟ್ ಮಾಡಕ್ ಹೋದ್ರೆ ಇವರಂತಹ ಲಜ್ಜೆಗೆಟ್ಟ ಸರ್ಕಾರ ಬೇರೆ ಯಾವುದೂ ಇಲ್ಲ. ದಟ್ಸ್ ಫಾರ್ ಶ್ಯೂರ್. ಅಟ್ಲೀಸ್ಟ್